ಹಲೋ ಸ್ನೇಹಿತರೆ, ಅಡಿಕೆ ಮಾರಾಟ ಮಾಡುವಂತಹ ರೈತರಿಗೆ ಶುಭ ಸುದ್ದಿ ಅಂತಲೇ ಹೇಳಬಹುದು. ಹೌದು ಸ್ನೇಹಿತರೆ, ಅಡಿಕೆಯನ್ನು ಮನೆಯಲ್ಲಿ ಮಡಗಿಕೊಂಡು ರೇಟ್ ಜಾಸ್ತಿ ಆದಾಗ ಮಾರೋಣ ಎಂದು ಕಾಯುತ್ತಿದ್ದ ರೈತರಿಗೆ ಇದು ಒಂದು ಶುಭ ಸುದ್ದಿ ಅಂತಲೇ ಹೇಳಬಹುದು. ಕಳೆದ ಕೆಲವು ದಿನಗಳಿಂದ ಅಡಿಕೆ ರೇಟ್ ದಿಢೀರ್ ಇಳಿಕೆಯಾಗಿತ್ತು. ಆದರೆ ಇದೀಗ ಅಡಿಕೆ ರೇಟ್ ಮತ್ತೆ ಏರಿಕೆ ಆಗಿರುವಂಥದ್ದು. ಹಾಗಾದರೆ ಇವತ್ತಿನ ಮಾರುಕಟ್ಟೆಯಲ್ಲಿ ಪ್ರತಿ 100 kg ಸರಕು ಅಡಿಕೆಗೆ ಏನಿದೆ ರೇಟು, ಬೆಟ್ಟೆ ಅಡಿಕೆಗೆ ಏನಿದೆ, ರಾಶಿ ಅಡಿಕೆಗೆ ಏನು ರೇಟ್ ಇದೆ, ಗೊರುಬಲು ಅಡಿಕೆಗೆ ಏನು ರೇಟ್ ಇದೆ, ಅದೇ ರೀತಿ ಕೊಬ್ಬರಿ ಬೆಲೆ ಏನು, ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಆನಲ್ಲಿಟ್ಟು ಈ ವಿಡಿಯೋಗೊಂದು ಲೈಕ್ ಮಾಡಿ. ಬನ್ನಿ ಇವತ್ತಿನ ಚನ್ನಗಿರಿ ಹಾಗೂ ಶಿವಮೊಗ್ಗ ಜಿಲ್ಲೆಯಲ್ಲಿ ರೇಟ್ ಏನಿದೆ ನೋಡೋಣ. ಚನ್ನಗಿರಿಯಲ್ಲಿ ರಾಶಿ ಅಡಿಕೆಗೆ 56,199 ರೂಪಾಯಿ ಇರುವಂಥದ್ದು. ಅದೇ ರೀತಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಸರಕು ಅಡಿಕೆಗೆ 94,099 ರೂಪಾಯಿ ಇದೆ. ಬೆಟ್ಟೆ ಅಡಿಕೆಗೆ 63,630 ರೂಪಾಯಿ ಇದೆ. ರಾಶಿ ಅಡಿಕೆಗೆ 56,099 ರೂಪಾಯಿ ಇರುವಂಥದ್ದು. ನಂತರ ಗೊರುಬಲು ಅಡಿಕೆಗೆ 43,339 ರೂಪಾಯಿ ಇರುವಂಥದ್ದು. ಅದೇ ರೀತಿ ತಿಪ್ಪಟೂರಿನಲ್ಲಿ ಕೊಬ್ಬರಿ ರೇಟ್ ಏನಿದೆ ನೋಡೋದಾದರೆ, ತಿಪ್ಪಟೂರಿನಲ್ಲಿ ಪ್ರತಿ 100 kg ಕೊಬ್ಬರಿಗೆ 33,516 ರೂಪಾಯಿ ಇರುವಂಥದ್ದು. ನಂತರ ಇತರ ಉಳಿದ ಮಾರುಕಟ್ಟೆಯಲ್ಲಿ ಅಡಿಕೆ ರೇಟ್ ಏನಿದೆ ನೋಡೋದಾದರೆ, ಸಿದ್ದಾಪುರ APMCಯಲ್ಲಿ ಚಾಲಿ ಅಡಿಕೆಗೆ 39,500 ರೂಪಾಯಿ ಇರುವಂಥದ್ದು. ಅದೇ ರೀತಿ ಸಿದ್ದಾಪುರದಲ್ಲಿ ಕೋಕಾ ಅಡಿಕೆಗೆ 23,909 ರೂಪಾಯಿ ಇರುವಂಥದ್ದು. ನಂತರ ಶಿರಸಿಯಲ್ಲಿ ಬೆಟ್ಟೆ ಅಡಿಕೆಗೆ 41,899 ರೂಪಾಯಿ ಇರುವಂಥದ್ದು. ಅದೇ ರೀತಿ ಕುಮ್ಮಟದಲ್ಲಿ ಹಣ್ಣಡಿಕೆಗೆ 43,709 ರೂಪಾಯಿ ಇರುವಂಥದ್ದು. ನಂತರ ಕುಮ್ಮಟದಲ್ಲಿ ಕೋಕಾ ಅಡಿಕೆಗೆ 17,569 ರೂಪಾಯಿ ಇರುವಂಥದ್ದು. ಸಾಗರದಲ್ಲಿ ಬಿಳೆಗೋಟಿಗೆ 27,099 ರೂಪಾಯಿ ಇರುವಂಥದ್ದು. ಅದೇ ರೀತಿ ಸಾಗರದಲ್ಲಿ ರಾಶಿ ಅಡಿಕೆಗೆ 47,570 ರೂಪಾಯಿ ಇರುವಂಥದ್ದು. ಯಲ್ಲಾಪುರದಲ್ಲಿ ಕೆಂಪುಗೋಟಿಗೆ 17,909 ರೂಪಾಯಿ ಇರುವಂಥದ್ದು. ಇದಿಷ್ಟು ಇವತ್ತಿನ ಅಡಿಕೆ ಮಾರುಕಟ್ಟೆಯ ಅಡಿಕೆ ರೇಟ್ ಆಗಿರುತ್ತದೆ. ಇದೇ ರೀತಿಯ ದಿನನಿತ್ಯದ ಅಡಿಕೆ ಏರಿಳಿತಗಳು ಅಂದರೆ ಪ್ರೈಸ್ ಜಾಸ್ತಿ ಆಗಿದೆಯೇ ಅಥವಾ ಕಡಿಮೆ ಆಗಿದೆಯೇ ಎಂದು ತಿಳಿದುಕೊಳ್ಳಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಈ ವಿಡಿಯೋಗೊಂದು ಲೈಕ್ ಮಾಡಿ. ಧನ್ಯವಾದಗಳು.